ಓಂ ಶಾಂತಿ. ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ನಾವೊಂದು ದೃಶ್ಯವನ್ನ ವಿಶ್ವಲೈಸ್ ಕಲ್ಪನೆ ಮಾಡೋಣಂತೆ. ಒಂದು ಸಂಘರ್ಷ ಯುದ್ಧ ನಡೀತಾ ಇದೆ. ಅಲ್ಲಿ ಈ ಕಡೆಯಿಂದ ಒಂದು ಬಾಣ ಹೋಗ್ತಾ ಇದೆ, ಆ ಕಡೆಯಿಂದ ಇನ್ನೊಂದು ಬಾಣ ಬರ್ತಾ ಇದೆ. ಎರಡೂ ಬಾಣಗಳ ಮಧ್ಯದಲ್ಲಿ ಯುದ್ಧ ಆಗ್ತಾ ಇದೆ. ಒಂದು ಬಾಣದ ವಿಜಯ ಆಗ್ತಾ ಇದೆ. ಕಲ್ಪಿಸ್ಕೊಳ್ಳಿ, ಈ ಕಡೆಯಿಂದ ದ್ವೇಷ ಅನ್ನುವಂತಹ ಬಾಣ ಹೋಗ್ತಾ ಇದೆ, ಆ ಕಡೆಯಿಂದ ಒಂದು ಬಾಣ ಬರ್ತಾ ಇದೆ, ಅದ್ರ ಮೇಲೆ ಪ್ರೀತಿ ಅಂತ ಹೇಳ್ಬಿಟ್ಟು ಬರ್ದಿದೆ. ಈ ಎರಡು ಬಾಣಗಳ ಮಧ್ಯದಲ್ಲಿ ಇವಾಗ ಯುದ್ಧ ಆಗುತ್ತೆ, ಸಂಘರ್ಷ ಆಗುತ್ತೆ, ಒಂದು ಬಾಣದ ವಿಜಯ ಆಗುತ್ತೆ. ಈ ಕಡೆಯಿಂದ ಇನ್ನೊಂದು ಬಾಣ ಹೋಗ್ತಾ ಇದೆ, ಅದ್ರ ಮೇಲೆ ಅಹಂಕಾರ ಅಂತ ಬರ್ದಿದೆ. ಆ ಕಡೆಯಿಂದ ಇನ್ನೊಂದು ಬಾಣ ಬರ್ತಾ ಇದೆ, ಅದ್ರ ಮೇಲೆ ನಮ್ರತೆ ಅಂತ ಬರ್ದಿದೆ. ಈ ಎರಡು ಬಾಣಗಳ ಮಧ್ಯದಲ್ಲಿ ಏನು ಸಂಘರ್ಷ ಆಗ್ತಾ ಇದೆ, ಒಂದು ಬಾಣದ ವಿಜಯ ಆಗ್ತಾ ಇದೆ. ಈ ಕಡೆಯಿಂದ ಒಂದು ಬಾಣ ಹೋಗ್ತಾ ಇದೆ, ಅದ್ರ ಮೇಲೆ ಕೋಪ ಅಂತ ಬರ್ದಿದೆ. ಆ ಕಡೆಯಿಂದ ಒಂದು ಬಾಣ ಬರ್ತಾ ಇದೆ, ಅದ್ರ ಮೇಲೆ ಶಾಂತಿ ಅಂತ ಬರ್ದಿದೆ. ಈ ಎರಡೂ ಬಾಣಗಳ ಮಧ್ಯದಲ್ಲಿ ಸಂಘರ್ಷ ಆಗ್ತಾ ಇದೆ, ಒಂದು ಬಾಣದ ವಿಜಯ ಆಗ್ತಾ ಇದೆ. ಈ ಬಾಣಗಳಲ್ಲಿ ಯಾವ ಬಾಣಗಳ ವಿಜಯ ಆಯ್ತು ಅಂತ ಈ ಪ್ರಶ್ನೆಯನ್ನ ಹಲವಾರು ಜನ ಕೇಳಿದ್ರೆ ಅವ್ರು ಎಲ್ರು ಹೇಳಿರುವಂತ ಉತ್ತರ ಅಂತಂದ್ರೆ ಶಾಂತಿ, ಪ್ರೀತಿ, ನಮ್ರತೆ ಅಂತ ಯಾವ ಬಾಣಗಳ ಮೇಲೆ ಬರ್ದಿತ್ತಲ್ವಾ ಆ ಬಾಣಗಳ ವಿಜಯ ಆಯ್ತು ಅಂತ. ಅಂತಂದ್ರೆ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಅನುಭವ ಇದೆ, ಕೆಟ್ಟದರ ಮೇಲೆ ಒಳ್ಳೆಯದರ ವಿಷಯ ಸದಾ ಆಗತ್ತೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ನಾವು ಇದಕ್ಕೆ ಪ್ರತೀಕ ಅನ್ನೋ ರೀತಿಯಲ್ಲಿ ಹಲವಾರು ಜಗತ್ ಪ್ರಸಿದ್ಧ ಗಾದೆ ಮಾತುಗಳಿದ್ದಾವೆ, ನಾಣ್ಣುಡಿಗಳು ಕೂಡ ಇದ್ದಾವೆ. ಉದಾಹರಣೆ ಅಂತಂದ್ರೆ ಸತ್ಯಕ್ಕೆ ಸಾವಿಲ್ಲ, ಸತ್ಯದ ದೋಣಿ ಅಲ್ಗಾಡ್ಬೋದು ಆದ್ರೆ ಎಂದೂ ಕೂಡ ಮುಳುಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಇತ್ಯಾದಿ ಹಲವಾರು ನಾಣ್ಣುಡಿಗಳು ಕೂಡ ಇದ್ದಾವೆ. ಮತ್ತು ಅಷ್ಟೇ ಅಲ್ಲದೆ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಆಚರಣೆ ಮಾಡುವಂತಹ ಹಲವಾರು ಹಬ್ಬಗಳು, ಉದಾಹರಣೆಗೆ ನವರಾತ್ರಿ ಆಗಿರ್ಬೋದು, ದಸರಾ ಆಗಿರ್ಬೋದು, ಹೋಲಿಕಾ ದಹನ ಆಗಿರ್ಬೋದು, ಇವೆಲ್ಲನೂ ಕೂಡ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ. ನಮಗೆ ನಾವೇ ಸ್ಮರಣೆಯನ್ನ ತಂದ್ಕೊಳ್ಳೋದಕ್ಕಾಗಿ ಅಥವಾ ಕೆಟ್ಟದರ ಮೇಲೆ ಏನು ಒಳ್ಳೆಯದರ ವಿಜಯ ಆಗಿದೆ ಅಲ್ವಾ ಅದನ್ನ ಆಚರಿಸೋದಕ್ಕಾಗಿ ಪ್ರತಿ ವರ್ಷ ಈ ಹಬ್ಬಗಳನ್ನ ನಾವು ಆಚರಣೆ ಮಾಡ್ತೇವೆ. ನಮ್ಮಲ್ಲಿ ಆ ದೈವಿ ಶಕ್ತಿಯನ್ನ ಆಹ್ವಾನ ಮಾಡ್ತೀವಿ, ಆ ಗುಣಗಳನ್ನ ಜಾಗೃತ ಮಾಡ್ಕೊಳ್ತೇವೆ ಮತ್ತು ನಮಗೆ ನಾವೇ ನೆನಪನ್ನ ತರಿಸ್ಕೊಳ್ತೇವೆ ಅಲ್ವಾ. ಅಷ್ಟೇ ಅಲ್ಲದೆ ಇವತ್ತೇನು ಜಗತ್ ಪ್ರಸಿದ್ಧ ಆಗಿರುವಂತಹ ಮಹಾತ್ಮರೇ ಇರ್ಬೋದು, ಧರ್ಮಾತ್ಮರೇ ಇರ್ಬೋದು, ಶ್ರೇಷ್ಠ ಆತ್ಮರುಗಳಿರ್ಬೋದು, ಪುಣ್ಯಾತ್ಮರೇ ಇರ್ಬೋದು ಅಥವಾ ದೇವಾತ್ಮರುಗಳೇ ಇರ್ಬೋದು, ಇವರೆಲ್ಲರೂ ಕೂಡ ಪ್ರಸಿದ್ಧ ಆಗಿರೋದು ಅವರಲ್ಲಿರುವಂತಹ ಆ ದೈವಿ ಗುಣಗಳು. ಅವುಗಳನ್ನ ಅವರು ತಮ್ಮ ಆಲೋಚನೆ, ಮಾತು, ತಮ್ಮ ವ್ಯವಹಾರ ತಮ್ಮ ಪ್ರತಿನೂ ಮತ್ತು ಸರ್ವರ ಪ್ರತಿ ಸದಾ ಬಳಸಿದ್ದಕ್ಕಾಗಿನೇ. ಸೊ ಅದಕ್ಕಾಗಿ ಅವ್ರಿಗೆ ಏನ್ ಮಾಡಿದ್ರು, ಆ ರೀತಿ ಮಹಾತ್ಮರು ಅಂತ ಹೇಳ್ಬಿಟ್ಟು ಅಥವಾ ಧರ್ಮಾತ್ಮರು ಅಂತ ಹೇಳ್ಬಿಟ್ಟು, ದೇವಾತ್ಮರು ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಪದವಿಗಳನ್ನ ಅಂದ್ರೆ ಬಿರುದುಗಳನ್ನ ಕೊಟ್ರು ಮತ್ತು ಜಗತ್ ಪ್ರಸಿದ್ಧರು ಕೂಡ ಅವರು ಆದ್ರು. ಸೊ ಎಷ್ಟೋ ಜನರಿಗೆ ಅವ್ರು ಏನ್ ಮಾಡ್ತಾ ಇದಾರೆ, ಪ್ರೇರಣೆಯನ್ನ ನೀಡ್ತಾ ಇದಾರೆ ಆ ಒಳ್ಳೆ ಗುಣಗಳನ್ನ ನಮ್ಮಲ್ಲಿ ಕೂಡ ನಾವು ಧಾರಣೆ ಮಾಡ್ಕೊಂಡ್ಬಿಟ್ಟು ಜೀವನದಲ್ಲಿ ಮುಂದುವರಿಯೋದಕ್ಕಾಗಿ ಅಲ್ವಾ. ಸೊ ಅಷ್ಟೇ ಅಲ್ಲದೆ ನರನಿಂದ ನಾರಾಯಣ ಅಥವಾ ನಾರಿಯಿಂದ ಶ್ರೀ ಲಕ್ಷ್ಮಿ ಆಗುವಂತ ಈ ಪ್ರಯಾಣನೂ ಕೂಡ ದೈವಿ ಗುಣಗಳ ಧಾರಣೆಯ ಮೇಲೆ ಆಧಾರಿತ ಆಗಿದೆ. ಸೊ ಆದ್ರಿಂದ ಈ ದೈವಿ ಗುಣಗಳನ್ನ ಎಲ್ಲಾ ಸರ್ವ ಗುಣಗಳಿಂದ ನಾವು ಸಂಪನ್ನರಾಗಬೇಕು, ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ಅಂತಂದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳೋಣಂತೆ. ಸೂರ್ಯ ಹೇಗೆ ಒಂದು ಕಾನ್ಸ್ಟೆಂಟ್ ಆಗಿರುವಂತಹ ಎನರ್ಜಿ ಆಗಿದ್ದಾರೆ, ಸದಾ ಅವರು ತಮ್ಮ ಎನರ್ಜಿಯನ್ನ ಅವ್ರು ಏನ್ ಮಾಡ್ತಾ ಇದ್ರೆ ಹೊರಸೂಸ್ತಾ ಇದ್ದಾರೆ, ತಮ್ಮ ಬೆಳಕನ್ನ ಇಡೀ ಜಗತ್ತಿಗೆ ಯಾವುದೇ ಭೇದ ಭಾವ ಇಲ್ಲದೆ ಸದಾ ಎಲ್ರಿಗೂ ಕೂಡ ನೀಡ್ತಾ ಇದ್ದಾರೆ ಅಲ್ವಾ. ಹಾಗೇನೆ ಸೂರ್ಯನಂತಾನೆ ನಾವೆಲ್ಲರೂ ಕೂಡ ಚೈತನ್ಯ ಆಗಿರುವಂತಹ ಆತ್ಮ ಆಗಿದ್ದೇವೆ, ಶಕ್ತಿ ಆಗಿದ್ದೇವೆ. ನಾವು ಕೂಡ ನಿರಂತರವಾಗಿ ನಮ್ಮ ಸೂಕ್ಷ್ಮ ಶಕ್ತಿಯ ಕಂಪನಗಳನ್ನ ಹೊರಸೂಸ್ತಾ ಇದ್ದೀವಿ. ನಮ್ಮ ಒಳಗಡೆ ಏನಿದೆ ಅದನ್ನೇ ನಾವು ನಮ್ಮ ಕಂಪನಗಳ ರೂಪದಲ್ಲಿ ಇಡೀ ಜಗತ್ತಿನಲ್ಲಿ ಹೊರಸೂಸ್ತಾ ಇದ್ದೀವಿ. ನಮ್ಮಲ್ಲಿ ಪ್ರೀತಿ ಇದೆ, ಕರುಣೆ ಇದೆ, ಸದ್ಭಾವನೆ ಇದೆ, ಶುಭ ಹಾರೈಕೆಗಳಿದಾವೆ ಅಂತಂದ್ರೆ ನಮ್ಮ ಆಲೋಚನೆಗಳ ಮೂಲಕ, ನಮ್ಮ ಮಾತಿನ ಮೂಲಕ, ನಮ್ಮ ವ್ಯವಹಾರದ ಮೂಲಕ ನಾವೇನ್ ಮಾಡ್ತಾ ಇದ್ದೇವೆ, ಹೊರಸೂಸ್ತಾ ಇದ್ದೇವೆ ಈ ಜಗತ್ತಿನಲ್ಲಿ. ಅಥವಾ ನಮ್ಮಲ್ಲಿ ಈರ್ಷ್ಯ ಇದೆ, ದ್ವೇಷ ಇದೆ, ಕೋಪ ಇದೆ, ಅಥವಾ ನಕಾರಾತ್ಮಕವಾಗಿ ವಿಚಾರ ಮಾಡುವಂತಹ, ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸುವಂತಹ ಅವಗುಣಗಳಿದಾವೆ ಅಂತಂದ್ರೆ ಖಂಡಿತವಾಗ್ಲೂ ಅವುಗಳನ್ನ ನಮ್ಮ ಆಲೋಚನೆಗಳ ಮೂಲಕ, ಮಾತಿನ ಮೂಲಕ, ನಮ್ಮ ವ್ಯವಹಾರದ ಮೂಲಕ ನಾವು ಹೊರಸೂಸ್ತಾ ಇರ್ತೇವೆ. ವಿಜುವಲೈಸ್ ಮಾಡಿ, ಒಂದು ಸುಂದರವಾದ ಉದ್ಯಾನವನ ಇದೆ, ಗಾರ್ಡನ್ ಇದೆ, ಅಲ್ಲಿ ವೆರೈಟಿ ಆಗಿರುವಂತಹ ಹೂಗಳಿದಾವೆ. ಆ ಗಾರ್ಡನ್ ಅಲ್ಲಿ ಹೋದ್ರೆ ನಮ್ಗೆ ಯಾವ ರೀತಿಯ ಅನುಭವ ಆಗುತ್ತೆ, ಅಲ್ಲಿಯ ಸುಗಂಧ ನಮ್ಗೆ ಮನಸ್ಸಿಗೆ ಏನೋ ಖುಷಿಯನ್ನ ನೀಡುತ್ತೆ, ಆರಾಮದ ಅನುಭವ ಮಾಡುತ್ತೇವೆ, ಹಗುರತೆಯ ಅನುಭವ ಮಾಡ್ತೇವೆ, ಒಂಥರ ಖುಷಿಯಾಗಿ ಒಳ್ಳೆಯ ಸಮಯವನ್ನ ನಾವಲ್ಲಿ ಗಾರ್ಡನ್ ಅಲ್ಲಿ ಕಳೆದ್ಬಿಟ್ಟು ಬರ್ತೀವಲ್ವಾ. ಸೊ ಅದೇ ಒಂದು ಮುಳ್ಳಿನ ಕಾಡಿದೆ, ಅಲ್ಲಿ ನಡೆದುಕೊಂಡು ಹೋಗ್ತಾ ಇದೀವಿ ಅಂತಂದ್ರೆ ಯಾವ ರೀತಿ ಅನುಭವ ಮಾಡ್ತೇವೆ, ಕಾಲಿಗೆ ಮುಳ್ಳುಗಳು ಚುಚ್ಚುತ್ತವೆ, ನೋವಾಗ್ತಿರುತ್ತೆ, ದುಃಖ ಆಗ್ತಿರುತ್ತೆ, ಅಲ್ಲಿ ಜಾಸ್ತಿ ಹೊತ್ತು ನಡಿಲಿಕ್ಕೆ ನಮ್ಗೆ ಆಗೋದಿಲ್ಲ ಅಲ್ವಾ. ಸೊ ಹೇಳೋ ಉದ್ದೇಶ ಏನು ಅಂತಂದ್ರೆ, ಯಾರಲ್ಲಿ ಸದ್ಗುಣಗಳು, ದಿವ್ಯ ಗುಣಗಳು ಅಥವಾ ನಮ್ಮ ಮೂಲ ಗುಣಗಳೇನಿದಾವೆ ಆತ್ಮನ, ಆ ಮೂಲ ಗುಣಗಳಿಂದ ಯಾರು ಸಂಪನ್ನರಾಗಿರ್ತಾರೆ, ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ, ಅವರ ಆಲೋಚನೆ, ಮಾತುಗಳು, ಅವ್ರ ವ್ಯವಹಾರದಲ್ಲಿ ಸದಾ ತರ್ತಾ ಇರ್ತಾರೆ, ಬಳಸ್ತಾ ಇರ್ತಾರೆ, ಅಂತ ಜನರೊಂದಿಗೆ ನಮ್ಗೆ ಯಾವ ರೀತಿ ಅನುಭವ ಆಗುತ್ತೆ ಅಂತಂದ್ರೆ, ಹೇಗೆ ಒಂದು ಸುಂದರವಾದ ಉದ್ಯಾನವನದಲ್ಲಿ ನಾವು ಹೋಗ್ತಾ ಇದೀವಿ, ಅಲ್ಲಿ ವೆರೈಟಿ ಆಗಿರುವಂತಹ ಹೂಗಳಿದಾವೆ ಅಂತಂದ್ರೆ ಆ ಸುಗಂಧ, ಆ ಮನಸ್ಸಿಗೆ ಖುಷಿಯನ್ನ ನೀಡುವಂತಹ ಭಾವನೆ ಏನು
ಉಂಟಾಗುತ್ತಲ್ವಾ, ಆ ರೀತಿ ಆ ಒಳ್ಳೆಯ ಜನರ ಜೊತೆಗೂ ಕೂಡ ನಮ್ಗೆ ಒಂದು ಶಾಂತಿ, ಒಂದು ನೆಮ್ಮದಿ, ಒಂದು ಗೌರವ, ಒಂದು ಪ್ರೀತಿಯ ಅನುಭವ ನಾವೆಲ್ಲರೂ ಮಾಡ್ತೇವೆ. ನಮ್ಗೆ ಚೆನ್ನಾಗ್ ಅನ್ಸುತ್ತೆ ಅಂತ ಜನರೊಂದಿಗೆ ನಾವು ವ್ಯವಹಾರ ಮಾಡ್ಲಿಕ್ಕೆ, ಇರ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ ಅಲ್ವಾ. ಅದೇ ಕೋಪ, ಈರ್ಷ್ಯ, ದ್ವೇಷ, ಯಾವಾಗ್ಲೂ ನಮ್ಮ ತಪ್ಪುಗಳನ್ನ ಕಂಡು ಹಿಡಿಯೋದು, ನಿರ್ಣಯ ಮಾಡೋದು, ಜಡ್ಜ್ ಮಾಡೋದು, ಇಂತಹ ಸ್ವಭಾವನ ಹೊಂದಿದ್ರು ಅಂತಂದ್ರೆ ಅಂತ ಜನರೊಂದಿಗೆ ನಮ್ಗೆ ಯಾವ ರೀತಿ ಅನುಭವ ಆಗುತ್ತೆ? ಹೇಗೆ ಆ ಕಾಡಲ್ಲಿ ನಡೆದಾಗ ಮುಳ್ಳುಗಳು ಚುಚ್ಚಿಬಿಟ್ಟು ನೋವಾಗ್ತಾ ಇತ್ತು, ಯಾವಾಗ್ಲೂ ಒಂದು ಆತಂಕದೊಂದಿಗೆ ನಾವು ನಡೀತಾ ಇದ್ವಿಲ್ಲ, ಎಲ್ಲಿ ಇನ್ನೊಂದು ಮುಳ್ಳು ಚುಚ್ಚಿಬಿಡ್ತೇನೋ, ನೋವಾಗುತ್ತೇನೋ ಅಂತ ಹೇಳ್ಬಿಟ್ಟು. ಹಾಗೇನೆ ಇಲ್ಲಿ ಕೂಡ ಇವ್ರು ಯಾವಾಗ ಕೋಪ ಮಾಡ್ಕೊಂಡ್ಬಿಡ್ತಾರೇನೋ, ಬೈದ್ ಬಿಡ್ತಾರೇನೋ, ಅಥವಾ ಯಾವಾಗ ಇವ್ರು ದ್ವೇಷ ಮಾಡ್ತಾರೇನೋ. ಸೊ ಈ ರೀತಿ ಅಂದ್ರೆ ಅವಗುಣಗಳ ಯಾರ ಹತ್ರ ಇರ್ತವೆ ಅವ್ರ ಜೊತೆ ನಮಗೂ ಒಂದು ಕಷ್ಟದ ಅನುಭವನ ನಾವು ಮಾಡ್ತೀವಲ್ವಾ. ಹೇಳೋ ಉದ್ದೇಶ ಏನು ಅಂತಂದ್ರೆ, ನಮ್ಮಲ್ಲಿರುವಂತಹ ಈ ದೈವಿ ಗುಣಗಳು ನಮಗೂ ಕೂಡ ಸದಾ ಖುಷಿ, ನೆಮ್ಮದಿಯನ್ನೇ ತರ್ತವೆ, ಶಾಂತಿಯ ಅನುಭವನ್ನೇ ಮಾಡಿಸ್ತವೆ. ನಮ್ ಜೊತೆಯಲ್ಲಿರೋರ್ಗೂ ಕೂಡ, ಅವ್ರಿಗೂ ಕೂಡ ಸುಖ, ನೆಮ್ಮದಿ, ಖುಷಿಯನ್ನೇ ನೀಡ್ತವೆ. ಅಂತಂದ್ರೆ ಸದ್ಗುಣಗಳು ನಮ್ಮ ಜೀವನದ ಆಧಾರ ಶಕ್ತಿಗಳಾಗಿದ್ದಾವೆ. ಈ ಸದ್ಗುಣಗಳು, ಈ ಒಳ್ಳೆಯ ಗುಣಗಳು ನಾವು ಎಷ್ಟು ನಮ್ಮಲ್ಲಿ ಅಳವಡಿಸ್ಕೊಳ್ತೇವೆ, ಧಾರಣೆ ಮಾಡ್ತೇವೆ, ಅಷ್ಟು ನಮ್ಮ ಜೀವನದ ಗುಣಮಟ್ಟ ಉತ್ತಮ ಆಗ್ತಾ ಹೋಗುತ್ತೆ, ಅಷ್ಟು ನಮ್ಮ ಬೆಲೆ ಜಾಸ್ತಿ ಆಗುತ್ತೆ. ಯಾವಾಗ ಯಾವುದೇ ಒಂದು ದೈವಿ ಗುಣ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ವಿ, ಅದು ನಮ್ಮ ಸ್ವಭಾವ, ಸಂಸ್ಕಾರ ಆಯ್ತು ಅಂತಂದ್ರೆ ಅದಕ್ಕೆ ಮೌಲ್ಯ ಅಂತ ಹೇಳ್ತೇವೆ, ನಮ್ಮ ಮೌಲ್ಯಗಳು ಅಂತ ನಾವು ಹೇಳ್ತೇವೆ. ಯಾವಾಗ ಸ್ವಭಾವ, ಸಂಸ್ಕಾರ ನಮ್ಮ ವ್ಯಕ್ತಿತ್ವ ಒಂದು ಭಾಗ ಆಗುತ್ತಲ್ವಾ, ಅದು ನಮ್ಮ ಜೀವನದ ಮೌಲ್ಯ ಆಗುತ್ತೆ, ನಮ್ಮ ಜೀವನದ ಬೆಲೆಯನ್ನ ಜಾಸ್ತಿ ಮಾಡುತ್ತೆ, ಗುಣಮಟ್ಟವನ್ನ ವೃದ್ಧಿ ಮಾಡುತ್ತೆ. ಸೊ ಆದ್ರಿಂದ ಈ ದೈವಿ ಗುಣಗಳನ್ನ ದಿನನಿತ್ಯ ನಮ್ಮ ಜೀವನದಲ್ಲಿ ಕಾನ್ಸಿಯಸ್ ಆಗಿ ನಾವು ಅಭ್ಯಾಸ ಮಾಡೋದು ಬಹಳ ಬಹಳ ಮುಖ್ಯ ಆಗಿದೆ. ಸೊ ಎಲ್ಲ ಹತ್ರನೂ ಕೂಡ ಒಳ್ಳೆ ಗುಣಗಳಿದಾವೆ ನಮ್ಮ ಹತ್ರ. ದಯ, ಕರುಣೆ, ಸದ್ಭಾವನೆ, ಶುಭ ಹಾರೈಕೆಗಳು, ಇನ್ನೊಬ್ಬರಿಗೆ ಸಹಯೋಗ ನೀಡೋದು, ಸಹಾಯ ಮಾಡೋದು, ಕ್ಷಮಾ ಭಾವನೆ ಎಲ್ಲ ಇದಾವೆ. ಆದ್ರೆ ನಾವು ಎಷ್ಟೋ ಬಾರಿ ಅವುಗಳನ್ನ ಕಂಡೀಷನಲ್ ಆಗಿ ಯೂಸ್ ಮಾಡ್ತಿರ್ತೇವೆ. ಒಬ್ಬರ ಜೊತೆ ಪ್ರೀತಿಯಿಂದ ವ್ಯವಹಾರ ಮಾಡ್ತೇವೆ, ಇನ್ನೊಬ್ಬರ ಜೊತೆ ಕೆಲವೊಂದ್ ಬಾರಿ ಕೋಪದಿಂದ ನಡೆದುಕೊಳ್ತೇವೆ. ಸೊ ಕಂಡೀಷನಲ್ ಆಗಿ ಆ ಗುಣಗಳನ್ನ ಯೂಸ್ ಮಾಡ್ತಾ ಇರ್ತೇವೆ. ಆದ್ರೆ ಸದಾ ನಾವು ಅವುಗಳನ್ನ ಎಲ್ಲರೊಂದಿಗೂ ಕೂಡ ಒಳ್ಳೆ ಗುಣಗಳನ್ನ ಯೂಸ್ ಮಾಡಿದ್ವಿ ಅಂತಂದ್ರೆ ಒಳ್ಳೆ ಭಾವನೆಯನ್ನ ನಾವು ಕೂಡ ಅನುಭವ ಮಾಡ್ತೀವಿ, ಮತ್ತು ಇನ್ನೊಬ್ರಿಗೂ ಕೂಡ ಆ ಭಾವನೆಯನ್ನ ಅನುಭವ ಮಾಡ್ಲಿಕ್ಕೆ ನಾವು ಕಾರಣ ಆಗ್ತೇವೆ. ಸದ್ಗುಣಗಳ ಲಾಭಗಳನ್ನ ನೋಡ್ತಾ ಹೋದ್ರೆ ಅನ್ಲಿಮಿಟೆಡ್ ಆಗಿದ್ದಾವೆ. ನಾವೆಷ್ಟು ಒಳ್ಳೆ ಒಳ್ಳೆ ಗುಣಗಳನ್ನ ನಮ್ಮಲ್ಲಿ ಧಾರಣೆ ಮಾಡ್ಕೊಳ್ತಾ ಹೋಗ್ತೇವೆ, ಅಷ್ಟು ನಾವೇ ಒಳ್ಳೆಯ ಭಾವನೆಯನ್ನ ಅನುಭವ ಮಾಡ್ತೇವೆ. ಸೊ ನೋಡಿ, ಯಾರಿಗಾದ್ರೂ ನಾವು ಸುಳ್ಳು ಹೇಳಿದ್ವಿ ಅಂತಂದ್ರೆ ಯಾವಾಗ್ಲೂ ಒಂದು ಭಯ, ಒತ್ತಡ, ಆತಂಕ ಅನ್ನೋದು ನಮ್ಮನ್ನ ಕಾಡ್ತಾನೆ ಇರುತ್ತೆ. ಎಲ್ಲಿ ಅವ್ರಿಗೆ ನಾನು ಹೇಳಿರೋದು ಸುಳ್ಳು ಅಂತ ಗೊತ್ತಾಗ್ಬಿಡುತ್ತೇನೋ, ಆಮೇಲೆ ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಏನೋ, ಅವ್ರು ಕೋಪ ಮಾಡ್ಕೊಂಡ್ಬಿಟ್ರೆ, ಎಲ್ರಿಗೂ ಹೇಳ್ಬಿಟ್ರೆ ಹೇಗೆ ಅಂತ ಹೇಳ್ಬಿಟ್ಟು ಸದಾ ಒಂದು ಭಯ, ಒತ್ತಡ, ಆತಂಕ, ಒಂದು ನೆಮ್ಮದಿನೇ ಇರೋದಿಲ್ಲ ಅಲ್ವಾ. ಸೊ ಈ ಒಳ್ಳೆ ಗುಣಗಳನ್ನ ನಾವು ಧಾರಣೆ ಮಾಡ್ತಾ ಹೋದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಆಂತರಿಕ ಶಾಂತಿಯ, ನೆಮ್ಮದಿಯ ಅನುಭವ ಮಾಡ್ತೇವೆ, ಮತ್ತು ನಮ್ಮ ಆಂತರಿಕ ಆತ್ಮನ ಶಕ್ತಿನೂ ಕೂಡ ವೃದ್ಧಿ ಆಗುತ್ತೆ. ಯಾವಾಗ ನಾವು ಕೋಪ, ಈರ್ಷ್ಯ, ದ್ವೇಷ ಇಂತಹ ಗುಣಗಳ ಭಾವನೆಗಳನ್ನ ಅನುಭವ ಮಾಡಿದ್ವಿ ಅಂತಂದ್ರೆ ನಮ್ಮ ಆಂತರಿಕ ಶಕ್ತಿ ನಷ್ಟ ಆಗ್ತಾ ಇರುತ್ತೆ. ಸೊ ಇದರಿಂದ ನಮ್ಮ ಆಧ್ಯಾತ್ಮಿಕ ತೇಜಸ್ಸು ಕೂಡ ಕಡಿಮೆ ಆಗ್ತಾ ಇರುತ್ತೆ. ಸೊ ಯಾವಾಗ ಸದ್ಗುಣಗಳ ಅಭ್ಯಾಸ ಮಾಡ್ತೀವಿ ಅಂತಂದ್ರೆ, ನಮ್ಮ ಆಲೋಚನೆ, ನಮ್ಮ ಮಾತುಗಳಲ್ಲಿ ಮಧುರವಾದ ಮಾತುಗಳನ್ನ ಆಡ್ತಾ ಇದ್ದೇವೆ ಅಂತಂದ್ರೆ ಖಂಡಿತವಾಗ್ಲೂ ಆತ್ಮನ ಆಂತರಿಕ ಶಕ್ತಿಗಳು ಜಾಸ್ತಿ ಆಗ್ತವೆ. ಯಾವಾಗ ನಮ್ಮ ಮನಸ್ಸು ಹಗುರವಾಗಿದೆ, ಸ್ಥಿರವಾಗಿದೆ, ನಾವು ಖುಷಿಯಾಗಿದ್ದೇವೆ ಅಂತಂದ್ರೆ ಈ ಸಕಾರಾತ್ಮಕವಾದ ಎನರ್ಜಿ ನಮ್ಮ ಶರೀರದ ಮೇಲೆ ಕೂಡ ಒಂದು ಸಕಾರಾತ್ಮಕವಾದ ಪ್ರಭಾವವನ್ನ ಬೀರುತ್ತೆ, ಮತ್ತು ನಮ್ಮ ದೈಹಿಕ ಆರೋಗ್ಯ, ನಮ್ಮ ಇಮ್ಯುನಿಟಿ ಸಿಸ್ಟಮ್ ಕೂಡ ಚೆನ್ನಾಗಾಗುತ್ತೆ, ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಮಾನಸಿಕ, ಭಾವನಾತ್ಮಕ, ಶಾರೀರಿಕ ಆರೋಗ್ಯದಿಂದನೂ ಕೂಡ ನಾವು ಚೆನ್ನಾಗಿ ಆಗ್ತೇವೆ ಮತ್ತು ಇರ್ತೇವೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿ ದೈವಿ ಗುಣಗಳಿದಾವೆ. ಕಾಳಜಿ ಮಾಡುವಂತಹ, ಕೇರ್ ಮಾಡುವಂತಹ, ಸಹಾಯ ಮಾಡುವಂತಹ, ಒಬ್ಬರನ್ನ ಮುಂದುವರಿಸುವಂತಹ, ಅಥವಾ ಇನ್ನೊಬ್ಬರಿಗೆ ಪ್ರೇರಣೆ ನೀಡುವಂತಹ, ಅವರಿಗೆ ಪ್ರೋತ್ಸಾಹ ಮಾಡುವಂತಹ ಈ ಗುಣಗಳಿದಾವೆ. ಅಥವಾ ಸಂಬಂಧಗಳಲ್ಲಿ ನಾವು ಇನ್ನೊಬ್ಬರ ಜೊತೆ ಪಾರದರ್ಶಕತೆಯಿಂದ ಟ್ರಾನ್ಸ್ಪರೆಂಟ್ ಆಗಿದ್ದೀವಿ ಅಂತಂದ್ರೆ ಖಂಡಿತವಾಗ್ಲೂ ಇಂತಹ ಗುಣಗಳಿಂದ ಏನಾಗುತ್ತೆ, ಆ ಸಂಬಂಧಗಳಲ್ಲಿ ಮಧುರತೆ ಅನ್ನೋದು, ಗಟ್ಟಿತನ ಅನ್ನೋದು ಬರುತ್ತೆ. ಕುಟುಂಬದಲ್ಲಿ ಸಾಮರಸ್ಯತೆ ಅನ್ನೋದು ಇರುತ್ತೆ ಅಲ್ವಾ. ಮತ್ತು ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿ ಕೂಡ ಒಂದು ಪ್ರಾಮಾಣಿಕತೆ ಅನ್ನೋದು, ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ಳುವಂಥದ್ದು, ಮತ್ತು ಎಲ್ಲರೊಂದಿಗೂ ಕೂಡ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡೋದು, ಒಂದು ದೃಢತೆಯಿಂದ ಕೆಲಸ ಮಾಡೋದು, ಅಥವಾ ಒಂದು ಹಾರ್ಡ್ ವರ್ಕ್ ಆಗಿರ್ಬೋದು, ಸ್ಮಾರ್ಟ್ ವರ್ಕ್ ಆಗಿರ್ಬೋದು, ಇಂಥ ನಾವು ಗುಣಗಳನ್ನ ಯೂಸ್ ಮಾಡಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನ, ಪ್ರಗತಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ. ಮತ್ತು ನಮ್ಮ ವೈಯಕ್ತಿಕವಾಗಿ ಕೂಡ ನಮ್ಮ ಉನ್ನತಿ ಆಗ್ಬೇಕು ಅಂತಂದ್ರೆ ದೃಢತೆ, ಹಾನೆಸ್ಟಿ ಅನ್ನೋದು, ಪ್ರಾಮಾಣಿಕತೆ ಅನ್ನೋದು, ಒಂದು ಮಾತನ್ನ ಕೊಟ್ಟರೆ ಅದನ್ನ ಉಳಿಸ್ಕೊಳ್ಳುವಂಥದ್ದು, ಅಥವಾ ಪಂಕ್ಚುವಾಲಿಟಿ, ಸಮಯದ ಪಾಲನೆಯನ್ನ ಮಾಡುವಂತಹ ಗುಣಗಳನ್ನ ನಾವು ಧಾರಣೆ ಮಾಡ್ಕೊಂಡ್ವಿ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ನಾವು ಉತ್ತಮವಾದ ಗುರಿಗಳನ್ನ ಸಾಧಿಸ್ತಾ ಹೋಗ್ತೇವೆ, ಎಲ್ಲರ ನಂಬಿಕೆಯನ್ನ ಗಳಿಸ್ತಾ ಹೋಗ್ತೇವೆ, ಮತ್ತು ನಮ್ದು ಉತ್ತಮ ಪ್ರೋಗ್ರೆಸ್ ಕೂಡ ಆಗ್ತಾ ಹೋಗುತ್ತೆ. ಸೊ ಆದ್ರಿಂದ ಇವು ಮೌಲ್ಯಗಳು ಸಾಕಷ್ಟು ಅನ್ಲಿಮಿಟೆಡ್ ಆಗಿ
ನಮ್ಗೆ ದಿನಾಲೂ ಕೂಡ ನಮ್ಮ ಜೀವನಕ್ಕೆ ವ್ಯಾಲ್ಯೂವನ್ನ ಆಡ್ ಮಾಡ್ತಾ ಹೋಗ್ತವೆ. ಅಷ್ಟೇ ಅಲ್ಲದೆ ಏನೆಲ್ಲ ನಮ್ಮ ಸಂಬಂಧಗಳಲ್ಲಿ ಅಥವಾ ಒಂದು ಸಾಮಾಜಿಕ ರೀತಿಯಲ್ಲಿ ಕೂಡ ನಾವು ಎಲ್ಲರೊಂದಿಗೆ ಸಹಯೋಗದಿಂದ ಇದ್ವಿ, ಸಹಕರಿಸ್ತಾ ಇದ್ವಿ ಅಂತಂದ್ರೆ ಸಾಮಾಜಿಕವಾದ ನಮ್ಮ ಸಾಮರಸ್ಯನೂ ಕೂಡ ಎಲ್ಲರೊಂದಿಗೂ ಕೂಡ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ಸಾಕಷ್ಟು ಲಾಭಗಳು ನಮ್ಮ ಜೀವನದಲ್ಲಿ ದಿವ್ಯ ಗುಣಗಳನ್ನ ಅಳವಡಿಸ್ಕೋದ್ರಿಂದ ನಾವು ದಿನನಿತ್ಯ ಅನುಭವ ಮಾಡಬಹುದಾಗಿದೆ ಮತ್ತು ನಮ್ಮಿಂದ ಸಕಾರಾತ್ಮಕವಾದ ಕಂಪನಗಳು ಸದಾ ಹೊರಸೂಸ್ತಾ ಇರ್ತವೆ. ಇದರಿಂದ ಪ್ರಕೃತಿಯಲ್ಲಿ ಏನು ಒತ್ತಡದ ಎನರ್ಜಿ ಇದೆ, ಕಂಪನ ಇದೆ ಅಲ್ವಾ, ಅದು ಕೂಡ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಕೃತಿನೂ ಕೂಡ ನಿಜವಾಗ್ಲೂ ಧನ್ಯವಾದ ಹೇಳುತ್ತೆ ನಮ್ಗೆ. ಯಾಕೆಂದ್ರೆ ಇಲ್ಲಿ ಭಯ, ಒತ್ತಡ, ಚಿಂತೆ ಇಂತ ಎನರ್ಜಿ ತುಂಬಾ ವಾತಾವರಣದಲ್ಲಿ ಹರಡಿದೆ ಅಲ್ವಾ. ನಾವು ಶಾಂತವಾಗಿದ್ವಿ, ನಾವು ಒಂದು ಪ್ರೀತಿಯ, ನಾವು ಒಂದು ಗೌರವದ, ನಾವು ಒಂದು ಸ್ವೀಕಾರದ ಮನೋಭಾವದಲ್ಲಿ ಇದ್ವಿ ಅಂತಂದ್ರೆ ನಮ್ಮಿಂದ ಒಂದು ಸಕಾರಾತ್ಮಕವಾದ ಎನರ್ಜಿ ವಾತಾವರಣದಲ್ಲಿ ಬಿಡುಗಡೆಗೊಳ್ತಿರುತ್ತೆ, ಹೊರಸೂಸ್ತಾ ಇರುತ್ತೆ. ಇದರಿಂದ ಪ್ರಕೃತಿಗೂ ಕೂಡ ಸಹಯೋಗ ಸಿಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ದಿವ್ಯ ಗುಣಗಳಿಂದ, ನಮ್ಮ ಸಕಾರಾತ್ಮಕವಾದ ಗುಣಗಳಿಂದ ನಮ್ಮ ಕರ್ಮಗಳ ಶುದ್ಧೀಕರಣ ಆಗುತ್ತೆ. ಸೊ ಶ್ರೇಷ್ಠ ಕರ್ಮಗಳನ್ನೇ ನಾವು ಮಾಡ್ತೇವೆ. ಇನ್ನೊಬ್ಬರ ಜೊತೆ ಮಾತಾಡ್ಬೇಕಾದ್ರೂ ಮಧುರವಾಗಿ ಚೆನ್ನಾಗಿ ಮಾತಾಡ್ತೇವೆ. ನಮ್ಮ ಪ್ರತಿಯೊಂದು ಕರ್ಮನೂ ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡುವಂತದ್ದಾಗಿರುತ್ತೆ, ಇನ್ನೊಬ್ಬರಿಗೆ ಸುಖವನ್ನ ನೀಡುವಂತದ್ದಾಗಿರುತ್ತೆ ಮತ್ತು ಶ್ರೇಷ್ಠ ಕರ್ಮಗಳೇ ಆಗಿರ್ತವೆ. ಅನೇಕರ ಆಶೀರ್ವಾದಗಳನ್ನ ಗಳಿಸುವಂತಹ ಕರ್ಮಗಳನ್ನ ನಾವು ಮಾಡ್ತಾ ಹೋಗ್ತೇವೆ. ನಾವೆಲ್ರಿಗೂ ಗೊತ್ತಿದೆ ಆಶೀರ್ವಾದಗಳಲ್ಲಿ ಚಮತ್ಕಾರಿ ಶಕ್ತಿ ಇದೆ. ಯಾರ ಜೀವನದಲ್ಲಿ ಎಷ್ಟು ಆಶೀರ್ವಾದಗಳು ಇರ್ತಾವಲ್ವಾ, ಅವರ ಜೀವನದಲ್ಲಿ ಅಷ್ಟು ಅಸಾಧ್ಯ ಅನ್ನುವಂತ ಎಲ್ಲಾ ಕೆಲಸಗಳು ಸಾಧ್ಯ ಆಗ್ಲಿಕ್ಕೆ ಪ್ರಾರಂಭ ಆಗ್ತವೆ. ಯಾಕೆಂದ್ರೆ ಆಶೀರ್ವಾದದಲ್ಲಿ ಇರುವಂತಹ ಶಕ್ತಿ ಬೇರೆ ಯಾವ್ದ್ರಲ್ಲಿ ಕೂಡ ಇಲ್ಲ ಅಲ್ವಾ. ಸೊ ಆದ್ರಿಂದ ಇಂಥ ಒಳ್ಳೆ ಗುಣಗಳನ್ನ ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ವಿ ಅಂತಂದ್ರೆ ಒಂದು ಸಕಾರಾತ್ಮಕ ಕಂಪನ ಹೊರಸೂಸ್ತೇವೆ ಮತ್ತು ಕರ್ಮದ ಶುದ್ಧೀಕರಣ ಕೂಡ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಮತ್ತು ಯಾರಲ್ಲಿ ದೈವಿ ಗುಣಗಳಿರ್ತವೆ, ಯಾರಲ್ಲಿ ಒಳ್ಳೆ ಗುಣಗಳಿರ್ತವೆ ಅಂತವ್ರು ಪರಮಾತ್ಮನಿಗೂ ಕೂಡ ಅತ್ಯಂತ ಪ್ರಿಯವಾದ ಆತ್ಮಗಳಾಗಿರ್ತಾರೆ. ಪರಮಾತ್ಮನ ಹತ್ತಿರ ಹತ್ತಿರ ಹೋಗೋದಕ್ಕಾಗ್ಲಿ, ಅವರ ಜ್ಞಾನವನ್ನ ಪಡೆಯೋದಕ್ಕಾಗ್ಲಿ ಅಥವಾ ಅವರ ಅನುಭವವನ್ನ ಮಾಡೋದಕ್ಕಾಗ್ಲಿ ಇದೆಲ್ಲನೂ ಕೂಡ ನಮ್ಗೆ ಸಾಧ್ಯ ಆಗುತ್ತೆ. ಆ ಮಾರ್ಗಗಳನ್ನ ನಾವು ಪಡಿಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅಂತಂದ್ರೆ ನಮ್ಮ ಒಳ್ಳೆ ಗುಣಗಳು, ಒಳ್ಳೆ ಕರ್ಮಗಳನ್ನ ನಾವು ಮಾಡ್ತೇವೆ. ಆ ಪುಣ್ಯದ ಫಲವಾಗಿ ನಾವು ಪರಮಾತ್ಮನ ಸಾನ್ನಿಧ್ಯವನ್ನು ಪಡೆಯುವಂತ ಕೂಡ ಅವಕಾಶನ ಪಡಿತೇವೆ ಈ ಜೀವನದಲ್ಲಿ ಅಂತ ನಾವೆಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಲ್ವಾ. ಈ ರೀತಿ ನೋಡ್ತಾ ಹೋದ್ರೆ ಅನ್ಲಿಮಿಟೆಡ್ ಆಗಿರುವಂತಹ ಬೆನಿಫಿಟ್ಸ್ ಗಳು ಈ ಸದ್ಗುಣಗಳಿಂದ ನಮ್ಮ ಜೀವನದಲ್ಲಿ ನಾವು ವೈಯಕ್ತಿಕವಾಗಿ, ಕೌಟುಂಬಿಕ ರೀತಿಯಲ್ಲಿ ಅಥವಾ ಕಾರ್ಯಕ್ಷೇತ್ರಗಳಲ್ಲಿ ಎಲ್ಲಾ ರೀತಿಯಿಂದನೂ ನಮ್ಗೆ ಈ ಗುಣಗಳು ಏನ್ ಮಾಡ್ತೇವೆ, ಸಹಯೋಗ ಮಾಡ್ತೇವೆ, ಪ್ರತಿ ಕ್ಷಣನೂ ಕೂಡ ಮಾಡ್ತೇವೆ. ಹಾಗಿದ್ರೆ ಈ ಗುಣಗಳನ್ನ, ಎಲ್ಲಾ ಗುಣಗಳನ್ನ ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಳೋದು ಹೇಗೆ, ಏನ್ ಚಾಲೆಂಜಸ್ ಗಳು ನಮ್ಗೆ ಬರ್ತವೆ, ಸೊ ಯಾವ ರೀತಿ ಅವುಗಳನ್ನ ಓವರ್ಕಮ್ ಮಾಡ್ಬೇಕಾಗಿದೆ. ಯಾವುದೇ ಗುಣವನ್ನ ನಾವು ನಮ್ಮ ಜೀವನದಲ್ಲಿ ಧಾರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ಸಣ್ಣ ಸಣ್ಣ ಹೆಜ್ಜೆಯಿಂದ ನಾವು ಅವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದಾಗಿದೆ. ಒಂದೇ ದಿನದಲ್ಲಿ ಎಲ್ಲಾ ಗುಣಗಳನ್ನ ನಮ್ಮಲ್ಲಿ ನಾವು ಧಾರಣೆ ಮಾಡ್ಕೊಂಡು ಸರ್ವಗುಣ ಸಂಪನ್ನರಾಗೋದಕ್ಕೆ ಸಾಧ್ಯ ಇಲ್ಲ. ಇದೊಂದು ಜರ್ನಿ, ಇದೊಂದು ಪ್ರಯಾಣ. ಯಾಕೆಂದ್ರೆ ಎಷ್ಟೋ ದಿನಗಳಿಂದ ನಾವು ನಮ್ಮ ಈ ಕೋಪ ಆಗಿರ್ಬೋದು ಅಥವಾ ಕೆಲವೊಂದ್ ಬಾರಿ ಅಹಂಕಾರದಲ್ಲಿ ಬರುವಂತದ್ದಾಗಿರ್ಬೋದು ಅಥವಾ ಈರ್ಷ್ಯ ಪಡೋದಾಗಿರ್ಬೋದು, ಇವುಗಳು ನಮ್ಮಲ್ಲಿ ಇವಾಗ ಜಾಸ್ತಿ ಡಾಮಿನೆಂಟ್ ಆಗಿ ಈ ಗುಣಗಳು ಸ್ವಭಾವ ರೂಪದಲ್ಲಿ ಇದಾವಲ್ವಾ. ಸೊ ಇವುಗಳನ್ನ ತೆಗೆದುಹಾಕಿ ನಾವು ಒಳ್ಳೆ ಒಂದು ಗುಣಗಳನ್ನ ನಮ್ಮಲ್ಲಿ ನಮ್ಮ ಸ್ವಭಾವ ಸಂಸ್ಕಾರ ಮಾಡ್ಕೊಳ್ಬೇಕು. ನ್ಯಾಚುರಲ್ ಆಗಿ ಆ ಗುಣಗಳು ನಮ್ಮಲ್ಲಿ ಯಾವಾಗ್ಲೂ ಇರ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಇದೊಂದು ಪ್ರಯಾಣ ಆಗಿದೆ. ಪ್ರಜ್ಞಾಪೂರ್ವಕವಾಗಿ ಈ ಪ್ರಯತ್ನವನ್ನ ನಾವು ಮಾಡ್ಬೇಕಾಗಿದೆ. ಸೊ ಯಾವುದೇ ಒಂದು ಗುಣವನ್ನ ನಾನು ನನ್ನಲ್ಲಿ ಅಳವಡಿಸ್ಕೊಳ್ಬೇಕು, ಅದು ನನ್ನ ಮೌಲ್ಯವನ್ನಾಗಿ ಮಾಡ್ಕೊಳ್ಬೇಕು, ನನ್ನ ವ್ಯಕ್ತಿತ್ವದ ಭಾಗವನ್ನಾಗಿ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲನೇ ಹೆಜ್ಜೆ ನಾವು ಆ ಗುಣವನ್ನ ಕಾನ್ಸಿಯಸ್ ಆಗಿ ಅಭ್ಯಾಸ ಮಾಡ್ಬೇಕಾಗಿದೆ. ಒಂದು ಉದಾಹರಣೆ ಆದ್ರೆ ಒಂದ್ ದಿನಕ್ಕೋಸ್ಕರ, ಒಂದು 24 ಗಂಟೆ ಅಥವಾ 12 ಗಂಟೆಗಳಿಗೋಸ್ಕರ ನಾನು ಈ ಗುಣವನ್ನ ಇವತ್ತು ಅಭ್ಯಾಸ ಮಾಡ್ತೇನೆ. ಉದಾಹರಣೆಗೆ ಒಂದು ಶಾಂತವಾಗಿರೋದೇ ಆಗಿರ್ಬೋದು, ಶಾಂತಿಯ ಗುಣನೇ ನಾವು ತಗೊಳ್ಬಹುದು, ಅಥವಾ ಖುಷಿಯಾಗಿರೋದೇ ಆಗಿರ್ಬೋದು. ಇಡೀ ದಿನ ನಾನಿವತ್ತು ಶಾಂತವಾಗಿ ಖುಷಿಯಾಗಿರ್ತೀನಿ. ಎಂತದೇ ಪರಿಸ್ಥಿತಿಗಳು ಬಂದ್ರು, ಸವಾಲುಗಳು ಬಂದ್ರು, ವ್ಯಕ್ತಿಗಳ ವ್ಯವಹಾರ ಹೇಗೆ ಇದ್ರು ಕೂಡ ನಾನು ಎಲ್ಲಾ ಸಂದರ್ಭದಲ್ಲೂ ಶಾಂತವಾಗಿರ್ತೇನೆ ಮತ್ತು ಖುಷಿಯಾಗಿರ್ತೇನೆ. ಈ ಸಂಕಲ್ಪ ನಾನು 24 ಅವರ್ ನಾನು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ವಿ ದೃಢತೆಯಿಂದ ಅಂತಂದ್ರೆ, ಮತ್ತು ಇಡೀ ದಿನ ಇದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡ್ವಿ ಅಂತಂದ್ರೆ ಪರಿಸ್ಥಿತಿಗಳಂತೂ ಬರ್ತವೆ, ಅಂದ್ಕೊಂಡಂತೆ ನಮ್ ಕೆಲಸಗಳು ಆಗೋದಿಲ್ಲ, ಚಾಲೆಂಜಸ್ಗಳು ಅನ್ಎಕ್ಸ್ಪೆಕ್ಟ್ ಆಗಿ ಬರ್ತವೆ. ಬಟ್ ಅವಾಗ್ಲೂ ಕೂಡ ಶಾಂತಿಯಿಂದ, ಸ್ಥಿರತೆಯಿಂದ ಅವುಗಳ ಸೊಲ್ಯೂಷನ್ ಕಡೆಗೆ ನಾವು ಗಮನ ಕೊಟ್ವಿ, ಅದ್ರ ಬಗ್ಗೆ ನಾವು ಕೆಲಸ ಮಾಡ್ತಾ ಹೋದ್ವಿ ಅಂತಂದ್ರೆ ನಾವು ಸ್ಥಿರವಾಗಿರ್ಲಿಕ್ಕೆ, ಶಾಂತವಾಗಿರ್ಲಿಕ್ಕೆ ಮತ್ತು ಖುಷಿಯಿಂದ ಇರ್ಲಿಕ್ಕೂ ಕೂಡ ಸಾಧ್ಯ ಇದೆ. ಅಟ್ ದ ಎಂಡ್ ಆಫ್ ದ ಡೇ ಸೊ ನಮ್ ದಿನವನ್ನ ನಾವು ಚೆಕ್ ಮಾಡ್ಕೊಂಡ್ವಿ, ನಾನು ಅಂದ್ಕೊಂಡಂತೆ ಇದ್ನಾ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ವಿ ಅಂತಂದ್ರೆ, ಎಷ್ಟೋ ಬಾರಿ ಸರಿ ಕಿರಿಕಿರಿಗೊಂಡಿದ್ದೆ, ಸ್ವಲ್ಪ ಕೋಪನು ಬಂದಿತ್ತು ಅಂತಂದ್ರೆ ಸರಿ ಆಯ್ತು, ನೆಕ್ಸ್ಟ್ ಟೈಮ್ ಈ ರೀತಿ ಆದಾಗ ನಾನು ಯಾವ ರೀತಿ ಪ್ರತಿಕ್ರಿಯೆ ನೀಡ್ಬೋದು ಅಂತ ಅವಾಗ್ಲೇ ಯೋಚನೆ ಮಾಡಿ ಒಂದು ಹೊಸದಾದ ಪ್ರತಿಕ್ರಿಯೆಯನ್ನ ಮನಸ್ಸಲ್ಲಿ ನಾವು ಕಲ್ಪಿಸ್ಕೊಂಡ್ವಿ ಅಂತಂದ್ರೆ, ಅದರಿಂದ ಪಾಠವನ್ನ ಕಲ್ತ್ಕೊಂಡ್ವಿ, ಮತ್ತೆ ಅದರ ಸಂಕಲ್ಪ ನೆಕ್ಸ್ಟ್ ಡೇಗೂ ಮಾಡಿದ್ವಿ ಅಂತಂದ್ರೆ ಈ ಚಿಕ್ಕ ಚಿಕ್ಕ ಪ್ರಯತ್ನಗಳು, ಈ ದೃಢತೆಯ ಸಂಕಲ್ಪಗಳು ಖಂಡಿತವಾಗ್ಲೂ ಆ ಗುಣವನ್ನ
ನಮ್ಮ ಜೀವನದಲ್ಲಿ ನಾವು ಸ್ವಭಾವ ಸಂಸ್ಕಾರವಾಗಿ ಮಾಡ್ಕೊಳ್ಳೋದ್ರಲ್ಲಿ ಖಂಡಿತ ಬಹಳ ಸಹಾಯ ಮಾಡುತ್ತೆ. ಮತ್ತು ಯಾವುದೇ ಗುಣವನ್ನ ನಾವು ಅಭ್ಯಾಸ ಮಾಡ್ತಾ ಇದೀವಿ, ಅಳವಡಿಸ್ಕೊಳ್ತಾ ಇದೀವಿ ಅಂತಂದ್ರೆ ಗಮನ ಕೊಡ್ಬೇಕಾಗಿದೆಯಾ ಆ ಗುಣವನ್ನ ನಾನು ಯಾವಾಗ್ಲೂ ಬಳಸ್ತಾ ಇದ್ದೀನ ಮತ್ತೆ ಎಲ್ಲರೊಂದಿಗೂ ಬಳಸ್ತಾ ಇದ್ದೀನ ಅಂತ ಈ ಮಾತಿನ ಬಗ್ಗೆ ಗಮನ ಕೊಡ್ಬೇಕಾಗಿದೆ. ಯಾಕಂದ್ರೆ ಯಾರು ನಮ್ ಜೊತೆ ಪ್ರೀತಿಯಿಂದ ಮಾತಾಡ್ತಾರೆ ಅವ್ರ ಜೊತೆ ನಾವು ಪ್ರೀತಿಯಿಂದ ಮಾತಾಡೋದು ತುಂಬಾ ಸುಲಭ. ಯಾರು ನಮ್ಗೆ ಗೌರವ ಕೊಡ್ತಾರೆ ಅವ್ರಿಗೆ ನಾವು ಗೌರವ ಕೊಟ್ಟೇ ಕೊಡ್ತೇವೆ. ಯಾರು ನಮ್ ಜೊತೆ ಚೆನ್ನಾಗಿರ್ತಾರೆ ಅವರಿಗೆ ಒಳ್ಳೇದನ್ನ ಹಾರೈಸ್ತೇವೆ. ಒಳ್ಳೆಯವ್ರ ಜೊತೆ ಒಳ್ಳೆಯವರಾಗಿರೋದೇನ್ ಕಷ್ಟ ಅಲ್ಲ. ಬಟ್ ಕಷ್ಟ ಯಾವಾಗ ಆಗುತ್ತೆ, ಯಾರು ನಮ್ ಜೊತೆ ಕೋಪ ಮಾಡ್ಕೊಳ್ತಾರೆ, ಯಾರು ನಮ್ಗೆ ನಿಂದನೆ ಮಾಡ್ತಿರ್ತಾರೆ, ಯಾರು ನಮ್ಮನ್ನ ನೋಡಿ ದ್ವೇಷ ಪಡ್ತಿರ್ತಾರೆ, ಅವ್ರ ಜೊತೆನೂ ಕೂಡ ಅವ್ರ ಪ್ರತಿಯಾಗಿ ಪ್ರೀತಿ ಗೌರವ ಹಾರೈಕೆಗಳನ್ನ ಇಟ್ಕೊಳ್ಬೇಕಲ್ವಾ. ಸೊ ಅಲ್ಲಿ ಚಾಲೆಂಜ್ ಇರೋದು. ಸೊ ಅದಕ್ಕೋಸ್ಕರ ಏನ್ ಗಮನ ಕೊಡ್ಬೇಕಾಗಿದೆ, ನನ್ನ ಈ ಗುಣವನ್ನ ನಾನು ಎಲ್ಲರೊಂದಿಗೂ ಕೂಡ ಸಮಾನವಾಗಿ ಸದಾ ಬಳಸ್ತಾ ಇದ್ದೀನಾ ಅಂತ ಹೇಳ್ಬಿಟ್ಟು ಗಮನ ಕೊಡ್ಬೇಕಾಗಿದೆ. ಸದಾ ಬಳಸ್ತಾ ಇದ್ದೀನಿ, ಎಲ್ಲರೊಂದಿಗೂ ಬಳಸ್ತಾ ಇದ್ದೀನಿ ಅಂತಂದ್ರೆ ನಾನು ಈ ಧಾರಣೆಯನ್ನ ಮಾಡ್ಕೊಳ್ತಾ ಇದ್ದೇನೆ ಅಂತ ಅರ್ಥ. ಮತ್ತು ಒಂದು ಮಾತಿನ ಬಗ್ಗೆ, ಎರಡು ಮಾತಿನ ಬಗ್ಗೆ ನಾವಿಲ್ಲಿ ಗಮನ ಕೊಡ್ಬೇಕಾಗಿದೆ. ಏನು ಅಂತಂದ್ರೆ, ಎಷ್ಟೋ ಬಾರಿ ನಾವೊಂದು ಗುಣವನ್ನ ನಮ್ಮಲ್ಲಿ ಅಳವಡಿಸ್ಕೊಳ್ತಾ ಇರ್ತೇವೆ. ಉದಾಹರಣೆಗೆ ಒಂದು ಸ್ವಚ್ಛತೆಯ ಗುಣವನ್ನ, ಎಲ್ಲದರಲ್ಲಿ ನಾನು ಇವತ್ತು ಕ್ಲೀನ್ ಆಗಿರೋಣ, ಎಲ್ಲಾ ವಸ್ತುಗಳನ್ನ ನೀಟ್ ಆಗಿಡೋಣ, ಯಾವ್ದು ಕೂಡ ಚಲಾಪಿಲಿ ಆಗಿರೋದು ಬೇಡ, ಆಫೀಸಲ್ಲೇ ಆಗ್ಲಿ, ಮನೇಲಿ ಆಗ್ಲಿ, ರೂಮಲ್ಲೇ ಆಗ್ಲಿ, ಎಲ್ಲಾನು ನೀಟಾಗಿ ಇಟ್ಕೊಳ್ಳೋಣ, ಒಂದು ನೀಟ್ ಆಗಿರುವಂತಹ ಸಂಸ್ಕಾರವನ್ನ ರೂಢಿಸ್ಕೊಳ್ಳೋಣ ಅಂತ ನಾವ್ ಅಂದ್ಕೊಂಡ್ವಿ ಅಂತಂದ್ರೆ, ಸೊ ನಮ್ ಜೊತೆಲಿ ಇರೋರೇ ಆಗ್ಲಿ ಎಲ್ಲರೂ ಅದೇ ರೀತಿ ಏನು ಅಂದ್ಕೊಂಡಿರೋದಿಲ್ಲ ಅಲ್ವಾ. ಸೊ ಅವ್ರು ಬರ್ತಾರೆ, ಏನ್ ವಸ್ತುಗಳನ್ನ ತಗೊಳ್ತಾರೆ, ಅಲ್ಲೇ ಇಟ್ಬಿಟ್ಟು ಹೋಗ್ತಿರ್ತಾರೆ. ಅವಾಗ ನಮ್ಗೆ ಏನ್ ಬರುತ್ತೆ, ಅವ್ರ ಬಗ್ಗೆ ಒಂದು ಕೋಪ ಆಗಿರ್ಬೋದು, ಒಂದು ಅವ್ರು ಮಾಡುವಂತಹ ಕೆಲಸವನ್ನು ನೋಡಿ ಕಿರಿಕಿರಿ ಉಂಟಾಗೋದು, ಅಥವಾ ಅವರನ್ನ ಕೀಳಿಮೆಯಾಗಿ ನೋಡುವಂತಹ ಮನೋಭಾವ ಬರ್ಬೋದು. ಆ ಟೈಮಲ್ಲಿ ಇವ್ರು ಹಿಂಗಿದಾರಲ್ಲ, ಇಷ್ಟು ಗೊತ್ತಾಗೋದಿಲ್ಲ, ಇವ್ರಿಗೆ ನೀಟಾಗಿ ಇಡ್ಬೇಕಂತ ಅರ್ಥ ಆಗೋದಿಲ್ವಾ ಇವ್ರಿಗೆ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ನಾವು ನಕಾರಾತ್ಮಕವಾಗಿ ಯೋಚನೆ ಮಾಡ್ಲಿಕ್ಕೆ, ಅಥವಾ ಜಡ್ಜ್ ಮಾಡ್ಲಿಕ್ಕೆ, ಅಥವಾ ಅವರನ್ನ ತಿರಸ್ಕಾರದ ಭಾವನೆಯಿಂದ ನೋಡ್ಲಿಕ್ಕೆ, ಅಥವಾ ಅವ್ರ ಮೇಲೆ ಕೋಪನ ಕೂಡ ಮಾಡ್ಕೊಳ್ಬಹುದು ನಾವು ಅಲ್ವಾ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಗುಣವನ್ನ ನಾವು ಆ ಧಾರಣೆ ಮಾಡ್ತಾ ಇದೀವಿ ಅಂತಂದ್ರೆ ಯಾವ್ದ್ರ ಬಗ್ಗೆ ಗಮನ ಕೊಡ್ಬೇಕಾಗಿದೆ. ಸೊ ಎಲ್ಲರೂ ಕೂಡ ವಿಭಿನ್ನವಾಗಿದ್ದಾರೆ, ಬೇರೆ ಬೇರೆ ಆಗಿದ್ದಾರೆ. ಎಲ್ಲರಲ್ಲಿ ಕೂಡ ಸ್ವಭಾವ ಸಂಸ್ಕಾರಗಳು ಬೇರೆ ಬೇರೆ ಆಗಿದ್ದಾವೆ, ಸಾಮರ್ಥ್ಯನ ಕೂಡ ಅವರಲ್ಲಿ ಬೇರೆ ಬೇರೆನೆ ಆಗಿದೆ. ನಾನು ಸತ್ಯದ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೇನೆ ಅಂತಂದ್ರೆ, ನನ್ನ ಜೊತೆ ಇರೋರು ಎಲ್ಲರೂ ಕೂಡ ಸತ್ಯವಾಗಿ ನಡೀಲಿ ಅಂತಂದ್ರೆ ಆಗುತ್ತಾ? ಅವರ ಸಾಮರ್ಥ್ಯ ಬೇರೆ ಇದೆ, ಅವ್ರ ಸ್ವಭಾವ ಸಂಸ್ಕಾರ, ಅವರಲ್ಲಿರುವಂತಹ ಗುಣಗಳು ಬೇರೆ ಬೇರೆ ಇದಾವೆ. ವರ್ತಮಾನದಲ್ಲಿ ಸತ್ಯವನ್ನ ಅಳವಡಿಸ್ಕೊಳ್ಳುವಂತಹ ಸಾಮರ್ಥ್ಯ ಅವರಲ್ಲಿ ಕಡಿಮೆ ಇರ್ಬೋದು ಅಲ್ವಾ. ಸೊ ಅವ್ರು ಚಿಕ್ಕ ಪುಟ್ಟ ಮಾತಿಗೂ ಕೂಡ ಸುಳ್ಳು ಹೇಳ್ಬೋದು. ಸೊ ಅದನ್ನ ನಾನು ತಿರಸ್ಕಾರ ಮಾಡ್ತಾ ಹೋದೆ, ದ್ವೇಷ ಮಾಡ್ತಾ ಹೋದೆ ಅಂತಂದ್ರೆ ಖಂಡಿತವಾಗ್ಲೂ ಏನಾಗುತ್ತೆ, ನಾನು ನನ್ನಲ್ಲಿರುವಂತಹ ಪ್ರೀತಿಯನ್ನ ಸ್ವೀಕಾರ ಮಾಡುವಂತಹ ಗುಣವನ್ನ ನಾನು ಬಳಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಯಾವುದೇ ಗುಣವನ್ನ ಧಾರಣೆ ಮಾಡ್ಬೇಕಂತಂದ್ರೆ ಎರಡು ಗುಣಗಳನ್ನ ಖಂಡಿತವಾಗ್ಲೂ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಳ್ಬೇಕು. ಮೊದಲನೇದು, ಇನ್ನೊಬ್ಬರನ್ನ ಹೇಗಿದ್ದಾರೆ ಹಾಗೆ ಸ್ವೀಕಾರ ಮಾಡುವಂತಹ ಮನೋಭಾವ. ಇದರ ಅರ್ಥ ಅವ್ರು ಏನ್ ಮಾಡಿದ್ರು ಸುಮ್ನೆ ಇದ್ ಬಿಡ್ಬೇಕಾ ಅಂತ ಅಲ್ಲ, ಬಟ್ ಅವರಲ್ಲಿ ಆ ಗುಣ ಇದೆ, ಅವರಲ್ಲಿ ಈ ಸಮಯದಲ್ಲಿ ಸತ್ಯವನ್ನ ಸ್ವೀಕಾರ ಮಾಡುವಂತಹ, ಸತ್ಯ ಮಾರ್ಗದಲ್ಲಿ ನಡೆಯುವಂತಹ ಈ ವಿಷಯದಲ್ಲಿ ಅವರಿಗೆ ಆ ಶಕ್ತಿ ಇಲ್ಲದೆ ಇರ್ಬೋದು. ಇದನ್ನ ಅಕ್ನಾಲೇಜ್ ಮಾಡ್ತಾ, ಅವ್ರ ಪ್ರತಿಯಾಗಿ ಒಳ್ಳೇದನ್ನೇ ಯೋಚನೆ ಮಾಡ್ತಾ, ಸಾಧ್ಯ ಆದ್ರೆ ನಮ್ ರೋಲ್ ಅನುಸಾರ ಅವ್ರಿಗೆ ಮಾರ್ಗದರ್ಶನ ಮಾಡ್ತಾ, ತಿಳುವಳಿಕೆಯನ್ನ ನೀಡ್ತಾ, ಅವ್ರಿಗೆ ಸರಿ ತಪ್ಪಿನ ಅರಿವನ್ನ ಮೂಡಿಸುವಂತ ಹಾನೆಸ್ಟ್ ಪ್ರಯತ್ನವನ್ನ ನಾವು ಮಾಡ್ಬೋದು. ಆದ್ರೆ ಅವ್ರ ಬಗ್ಗೆ ಅವರನ್ನ ನೋಡ್ಬಿಟ್ಟು ತಿರಸ್ಕಾರ, ಈರ್ಷ್ಯ, ಕೋಪದ ಭಾವನೆ ಬೇಡ. ಅಂತಂದ್ರೆ ಇನ್ನೊಬ್ಬರನ್ನ ಸ್ವೀಕಾರ ಮಾಡುವಂತಹ ಮನೋಭಾವನ ನಾವು ಬೆಳೆಸ್ಕೊಳ್ಬೇಕು. ಇನ್ನೊಂದು ಮಾತಿನ ಬಗ್ಗೆ ಅಂದ್ರೆ, ಸದಾ ನಮ್ಮಲ್ಲಿ ಏನಿರ್ಬೇಕು, ನಮ್ರತೆ ಅನ್ನೋದು ಇರ್ಬೇಕಾಗಿದೆ. ಎಷ್ಟೋ ಬಾರಿ ಏನಾಗುತ್ತೆ ಅಂದ್ರೆ, ನಮ್ಮಲ್ಲಿ ನಾವು ಒಳ್ಳೆ ಗುಣಗಳನ್ನ, ಕ್ವಾಲಿಟೀಸ್ ಅನ್ನ ತುಂಬಿಸ್ಕೊಳ್ತಾ ಹೋಗ್ತೇವೆ. ಆ ಕ್ವಾಲಿಟೀಸ್ ಇನ್ನೊಬ್ಬರ ಹತ್ರ ಇಲ್ಲದೆ ಇರುವಾಗ ನಮ್ಗೆ ಒಂದು ಅಹಂಕಾರದ ಭಾವನೆ ಬಂದ್ಬಿಡುತ್ತೆ. ಸೊ ಅವರನ್ನ ಕೀಳ್ರಿಮೆಯಿಂದ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ನನ್ನಲ್ಲಿ ಎಲ್ಲಾ ಕ್ವಾಲಿಟೀಸ್ ಇದ್ರೆ ಇವರಲ್ಲಿ ಏನು ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು ಅವರನ್ನ ಕೀಳ್ರಿಮೆಯಿಂದ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಸೊ ಅವಾಗ್ಲೂ ಕೂಡ ಏನಾಗುತ್ತೆ, ಈ ಅಹಂಕಾರದ ಗುಣದಿಂದ ನಮ್ಮೆಲ್ಲಾ ಸದ್ಗುಣಗಳ ಬೆಲೆ ಏನಾಗ್ಬಿಡುತ್ತೆ, ಕಡಿಮೆ ಆಗುತ್ತೆ. ಸೊ ಎಷ್ಟು ವ್ಯಕ್ತಿ ದೊಡ್ಡವರಾಗ್ತಾರೆ, ಎಷ್ಟು ಒಳ್ಳೆ ಗುಣಗಳನ್ನ ಅವರಲ್ಲಿ ಬೆಳೆಸ್ಕೊಳ್ತಾರೆ, ಅಷ್ಟೇ ಅವ್ರು ಯಾವ್ದ್ರ ಬಗ್ಗೆ ಗಮನ ವಹಿಸ್ಬೇಕು ಅಂತಂದ್ರೆ, ಸೊ ಯಾವುದೇ ವಿಶೇಷತೆ, ಯಾವುದೇ ಒಳ್ಳೆ ಗುಣಗಳು ನನ್ನ ಅಹಂಕಾರಕ್ಕೆ ಕಾರಣ ಆಗಬಾರ್ದು, ಅದ್ರ ಬಗ್ಗೆ ಗಮನ ಕೊಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಆದ್ರಿಂದ ಗುಣಗಳನ್ನ, ಯಾವುದೇ ಗುಣ ನೀವು ಧಾರಣೆ ಮಾಡ್ಕೊಳ್ತೀರಾ ಅಂತಂದ್ರೆ ಚಿಕ್ಕ ಚಿಕ್ಕ ಹೆಜ್ಜೆಯಿಂದ ನೀಡಿ, 24 ಅವರ್, 1 ವಾರ ಅಥವಾ 21 days ಈ ರೀತಿ ಆ ದಿನಗಳನ್ನ ಜಾಸ್ತಿ ಮಾಡ್ತಾ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ತಾ ಹೋಗಿ. ಮತ್ತು ಪ್ರತಿ ಬಾರಿ ಆ ಗುಣವನ್ನ ಅಳವಡಿಸ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಅದರ ಲಾಭ ಏನಿದೆ ಅಂತ ನೆನಪು ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನಮ್ಗೆ ಮೋಟಿವೇಶನ್ ಸಿಗಲ್ಲ ಅಲ್ವಾ. ಸೊ ಏನಕ್ಕೆ ಇಷ್ಟೊಂದು ನಾನು ಪ್ರಾಮಾಣಿಕವಾಗಿರ್ಬೇಕು, ಯಾಕೆ ಇಷ್ಟೊಂದು ಎಲ್ಲರ ಜೊತೆ ಪ್ರೀತಿಯಿಂದ ನಡ್ಕೊಳ್ಬೇಕು, ಯಾಕೆ ಎಲ್ಲರನ್ನು ಯಾವಾಗ್ಲೂ ಕ್ಷಮೆ ಮಾಡ್ತಿರ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಪ್ರಶ್ನೆ ಬರುತ್ತೆ. ಮತ್ತು ಹಲವಾರು ಜನರು ಕೂಡ ಅವರವರ ಅಭಿಪ್ರಾಯಗಳನ್ನ ಹೇಳ್ತಾ ಹೋಗ್ತಾರಲ್ವಾ, ನೀವೆಲ್ಲರನ್ನು ಕ್ಷಮೆ ಮಾಡ್ತಾ ಹೋದ್ರೆ ಅಷ್ಟೇ ನಿಮ್ ಕತೆ ಅಂತ ಹೇಳ್ಬಿಟ್ಟು. ಜನರು ತಪ್ಪು ಮಾಡ್ತಾನೆ ಇರ್ತಾರೆ, ನಿಮ್ಮನ್ನ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ನಡೆಸ್ಕೊಳ್ತಾರೆ. ಸೊ ಯಾರು ತಪ್ಪು ಮಾಡ್ತಾರೆ ಶಿಕ್ಷೆ ಕೊಡ್ತಾ ಹೋಗಿ, ಅಥವಾ ನೀವು ಕೋಪ ಮಾಡ್ಕೊಂಡ್ಬಿಟ್ಟು ಹೇಳಿಲ್ಲ ಅಂದ್ರೆ ಅವ್ರು ಸರಿಯಾಗಿ ಕೆಲಸನೇ ಮಾಡೋದಿಲ್ಲ, ನೀವು ಜೋರಾಗಿ ಮಾತಾಡ್ಲೇಬೇಕು, ಹಿಂಗೆ ಸಾಫ್ಟ್ ಆಗಿ ಹೇಳಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಏನ್ ಮಾಡ್ತಿರ್ತಾರೆ, ಅವರವರ ಅಭಿಪ್ರಾಯಗಳನ್ನ, ಅವರವರ ಅನಿಸಿಕೆಗಳನ್ನ ನಮ್ಗೆ ಹೇಳ್ತಿರ್ತಾರೆ. ಎಲ್ರು ಹೇಳಿದ್ರು ಕೂಡ ಅವರ ಪ್ರಭಾವದಲ್ಲಿ ಬರ್ದೆ ನಮ್ಗೆ ನಮ್ ಜೀವನದ ಅನುಭವ ಇದೆ ಅಲ್ವಾ,
ಒಬ್ರು ಹೇಳ್ತಾರೆ ಕ್ಷಮೆ ಮಾಡಬೇಡಿ ಅಂತ ಹೇಳ್ಬಿಟ್ಟು, ಅದು ಅವರ ಜೀವನದ ಅನುಭವ, ಅವರ ಸಂಸ್ಕಾರ. ಕ್ಷಮೆ ಮಾಡೋದ್ರಿಂದ ಯಾವ ರೀತಿ ಆಂತರಿಕವಾದ ಭಾವನೆಯನ್ನ ನೀವು ಅನುಭವ ಮಾಡ್ತೀರಾ ಅಂತ ನಿಮಗ್ ಅನುಭವ ಇದೆ ಅಲ್ವಾ. ಒಬ್ರು ತಪ್ಪು ಮಾಡಿದಾಗ ಕ್ಷಮೆ ಮಾಡಿ ಅವರನ್ನ ತಿದ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಡ್ತಾ ಇದೀವಿ ಅಂತಂದ್ರೆ ನಮ್ಗೆ ಆ ಸಮಯದಲ್ಲಿ ಆಗುವಂತಹ ಒಂದು ರಿಲ್ಯಾಕ್ಸೇಷನ್ ಆಗಿರ್ಬೋದು, ಅಥವಾ ಒಂದು ಹಗುರತೆಯ ಅನುಭವ ಆಗಿರ್ಬೋದು, ಒಂದು ಶಾಂತಿಯ ಅನುಭವ ಆಗಿರ್ಬೋದು, ಅಥವಾ ಅವ್ರು ನಮ್ಗೆ ಏನಾದ್ರೂ ಕೃತಜ್ಞತೆಯಿಂದ ಧನ್ಯವಾದ ಹೇಳಿದ್ರು ಅಂತಂದ್ರೆ ಆ ಸಕಾರಾತ್ಮಕ ಕಂಪನಗಳ ಅನುಭವ ಆಗಿರ್ಬೋದು. ಸೊ ಇಷ್ಟೊಂದೆಲ್ಲ ಒಳ್ಳೆಯ ಅನುಭವ ನಾವು ಮಾಡಿದೀವಲ್ವಾ. ಈ ಅನುಭವದ ಆಧಾರದ ಮೇಲೆ ಈ ಸದ್ಗುಣಗಳನ್ನ ನಮ್ಮ ಜೀವನದಲ್ಲಿ ನಾವು ಮುಂದುವರಿಸ್ತಾ ಹೋದ್ವಿ ಅಂತಂದ್ರೆ ಇನ್ನೊಬ್ಬರ ಮಾತಿನ ಪ್ರಭಾವದಲ್ಲಿ, ಅವರೆಲ್ಲರೂ ಕೂಡ ತಪ್ಪಂತಲ್ಲ, ಅವರವರ ಸಂಸ್ಕಾರ, ಅವರವರ ಅನುಭವದ ಆಧಾರದ ಮೇಲೆ ಅವ್ರು ಹೇಳ್ತಾ ಹೋಗಿದ್ದಾರೆ. ಬಟ್ ನಮಗೂ ಕೂಡ ನಮ್ದೇ ಆದ ವಿಚಾರಧಾರೆ ಇದೆ, ಅನುಭವಗಳಿದಾವೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿರ್ಣಯ ಮಾಡುವಂತಹ ಶಕ್ತಿ, ಬುದ್ಧಿಶಕ್ತಿ ನಮ್ಮೆಲ್ಲರಲ್ಲಿ ಕೂಡ ಇದೆ ಅಲ್ವಾ. ಸೊ ಆದ್ರಿಂದ ಈ ದೈವಿ ಗುಣಗಳು ಯಾವಾಗ್ಲೂ ಕೂಡ ನಮ್ಗೆ ಸಹಾಯನೆ ಮಾಡ್ತವೆ, ಯಾವಾಗ್ಲೂ ಕೂಡ ನಮ್ಗೆ ಶ್ರೇಷ್ಠ ರಿಸಲ್ಟ್ ಅನ್ನೇ ಕೊಡ್ತವೆ. ಸೊ ಎಷ್ಟೋ ಬಾರಿ ಏನಾಗುತ್ತೆ ಅಂತಂದ್ರೆ ಇನ್ನೊಬ್ಬರ ಮಾತಿನ ಪ್ರಭಾವದಲ್ಲಿ ಬಂದು ಇನ್ನೊಬ್ಬರನ್ನ ನೋಡ್ತಾ ಏನ್ ಮಾಡ್ತಿರ್ತೀವಿ, ನಾವು ಕೂಡ ಅವರಂತೆ ಆ ಮಾರ್ಗವನ್ನ ಅನುಸರಣೆ ಮಾಡ್ತಾ ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತೀವಿ. ಭಲೆ ಆ ಸಮಯದಲ್ಲಿ ನಂಗೆ ತುಂಬಾ ಲಾಭ ಆಗ್ತಾ ಇದೆ ಅಂತ ನಮ್ಗೆ ಅನಿಸ್ತಿರ್ಬೋದು, ಆದ್ರೆ ಖಂಡಿತವಾಗ್ಲೂ ಕರ್ಮದ ಸಿದ್ಧಾಂತದ ಪ್ರಕಾರ ಆ ಕರ್ಮದ ರಿಸಲ್ಟ್ ಬಂದಾಗ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಇವರಿಂದಾಗಿ ನಾನು ಈ ರೀತಿ ಮಾಡಿದೆ, ಇವ್ರಿಗೋಸ್ಕರ ನಾನು ಈ ರೀತಿ ಮಾಡಿದೆ, ಇವ್ರು ಹೇಳಿದ್ರು ಅಂತ ನಾನು ಈ ರೀತಿ ಮಾಡಿದೆ ಅಂತಂದ್ರೆ ಆ ಕರ್ಮದ ಫಲವನ್ನ ಅನುಭವಿಸ್ಬೇಕಾದ ಸಮಯ ಬಂದಾಗ ನಾನು ತಪ್ಪಿಸ್ಕೊಳಿಕ್ ಸಾಧ್ಯ ಇಲ್ಲ. ಸೊ ಆದ್ರಿಂದ ನಾವೆಲ್ಲರೂ ಕೂಡ ಇದನ್ನ ನೆನ್ಪಿಟ್ಕೊಳ್ಬೇಕಾಗಿದೆ. ನಮ್ಮ ಕರ್ಮದ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಒಬ್ಬಂಟಿಯಾಗಿ ನಡೀತಾ ಇದ್ದೇವೆ. ಸೊ ಆದ್ರಿಂದ ಇನ್ನೊಬ್ಬರ ಅಭಿಪ್ರಾಯಗಳನ್ನ ಕೇಳಿದ್ರು ಕೂಡ ಅದರ ಅನುಭವ ನಿಮಗಿದೆ ಅಲ್ವಾ. ಯಾವ ಗುಣ ಇಲ್ಲಿ ಒಳ್ಳೇದು, ಕ್ಷಮೆ ಮಾಡೋದು ಸರಿನಾ, ಅಥವಾ ಶಾಂತವಾಗಿರೋದು ಸರಿನಾ, ಶಾಂತವಾಗಿದ್ರೆ ಏನಿಲ್ಲಿ ಲಾಭ ಇದೆ ನನ್ಗೆ, ಇವ್ರ ಪ್ರತಿ ನಾನು ಶುಭ ಹಾರೈಕೆಗಳನ್ನ ಹಾರೈಸಿದೆ, ಇವರ ಯಶಸ್ಸಿನಲ್ಲಿ ನಾನು ಭಾಗಿಯಾಗಿ ಖುಷಿ ಪಟ್ಟೆ ಅಂತಂದ್ರೆ ಖಂಡಿತವಾಗ್ಲೂ ನನ್ಗೇನಿದ್ರಿಂದ ಲಾಭ ಇದೆ, ನನ್ನ ಜೀವನದಲ್ಲಿ ನಾನು ಎಂತ ಶಕ್ತಿಯನ್ನು ಆಹ್ವಾನ ಮಾಡ್ತಾ ಇದ್ದೇನೆ, ಇದೆಲ್ಲದರ ಒಂದು ತಿಳುವಳಿಕೆಯೊಂದಿಗೆ ಈ ಗುಣಗಳನ್ನ ನಾವು ಮುಂದುವರಿಸಿದ್ವಿ ಅಂತಂದ್ರೆ. ಸೊ ಯಾಕೆಂತಂದ್ರೆ ನಿರಂತರವಾಗಿ ನಾವು ಶಕ್ತಿಯನ್ನ ಹೊರಸೂಸ್ತಾ ಇಲ್ಲ, ಅಂತದ್ದೇ ಶಕ್ತಿಯನ್ನ ನಮ್ಮ ಜೀವನದಲ್ಲಿ ನಾವು ಆಹ್ವಾನ ಮಾಡ್ತಾ ಇದ್ದೇವೆ. ಈ ಶಕ್ತಿಯಿಂದ ಅಂತದ್ದೇ ಘಟನೆಗಳು ಘಟಿಸ್ತಾ ಹೋಗ್ತವೆ, ಅಂತದ್ದೇ ವ್ಯಕ್ತಿಗಳನ್ನ ನಮ್ಮ ಜೀವನದಲ್ಲಿ ನಾವು ಆಹ್ವಾನ ಮಾಡ್ತೀವಿ ಅಲ್ವಾ. ಸೊ ಅದಕ್ಕೋಸ್ಕರ ಒಳ್ಳೆಯ ಕಂಪನಗಳನ್ನ ಹೊರಸೂಸ್ತಾ ಇದ್ವಿ ಅಂತಂದ್ರೆ ಒಳ್ಳೆ ಘಟನೆಗಳು ನಮ್ಮ ಜೀವನದಲ್ಲಿ ಘಟಿಸ್ತಾ ಹೋಗ್ತವೆ, ಒಳ್ಳೆಯ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ನಾವು ಆಹ್ವಾನ ಮಾಡ್ತಾ ಹೋಗ್ತೇವೆ. ಸೊ ಅದರಿಂದ ಜೀವನನೂ ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರುತ್ತೆ. ಸೊ ಅದಕ್ಕೋಸ್ಕರ ಈ ಒಳ್ಳೆ ಗುಣಗಳನ್ನ ನಾನು ಯಾಕೆ ಉಪಯೋಗ ಮಾಡ್ಬೇಕು, ಬಳಸ್ಬೇಕು, ನನ್ನ ಸ್ವಭಾವ ಸಂಸ್ಕಾರವಾಗಿ ಮಾಡ್ಕೊಳ್ಬೇಕು ಅಂತ ಪ್ರಶ್ನೆ ಬಂದಾಗ ದಿನಾಲು ಕೂಡ ಇವುಗಳ ಲಾಭವನ್ನ ನಿಮ್ಮ ಮನಸ್ಸಿಗೆ ನೀವು ಹೇಳ್ತಾ ಹೋಗಿ, ಅವಾಗ ನಿಮ್ಗೊಂದು ಪ್ರೇರಣೆ, ಒಂದು ಮೋಟಿವೇಶನ್, ಸ್ಪಷ್ಟತೆ ಇರುತ್ತೆ ಅಲ್ವಾ. ಅವಾಗ ನೀವು ಅವುಗಳನ್ನ ಬಳಸಲಿಕ್ಕೆ ಪ್ರಾರಂಭ ಮಾಡ್ತೀರಾ. ಎಷ್ಟೋ ಜನರು ಏನೇ ಸಲಹೆ ಕೊಟ್ಟರು ಕೂಡ ನೀವು ನಿಮ್ಮ ಸಂಕಲ್ಪದಲ್ಲಿ ದೃಢವಾಗಿರ್ತೀರಾ ಮತ್ತು ಅವುಗಳನ್ನ ನೀವು ನಿಮ್ ಕೆಲಸದಲ್ಲಿ ಬಳಸ್ತೀರಾ. ಸೊ ಆದ್ರಿಂದ ಒಳ್ಳೆ ಗುಣಗಳನ್ನ ಕಾನ್ಸಿಯಸ್ ಆಗಿ ಇದು ಏನ್ ಮಾಡ್ಬೇಕಾಗಿದೆ, ವ್ಯಕ್ತಪಡಿಸ್ಬೇಕಾಗಿದೆ. ನಾವೆಷ್ಟು ವ್ಯಕ್ತಪಡಿಸ್ತೀವಿ ಅವುಗಳನ್ನ ನಮ್ಮ ಕರ್ಮಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಮಾತುಗಳಲ್ಲಿ, ಅಷ್ಟು ನಾವು ಅವುಗಳನ್ನ ಅನುಭವ ಮಾಡ್ತೇವೆ. ಎಕ್ಸ್ಪ್ರೆಸ್ ಮಾಡದೆ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ದಿವ್ಯ ಗುಣಗಳನ್ನ, ವರ್ಚ್ಯೂಸ್ ಅನ್ನ, ವ್ಯಾಲ್ಯೂಸ್ ಅನ್ನ ನಾವು ನಮ್ಮ ಕರ್ಮಗಳ ಮೂಲಕ ಎಕ್ಸ್ಪ್ರೆಸ್ ಮಾಡಿದ್ವಿ ಅಂತಂದ್ರೆ ಅದರಿಂದ ಏನ್ ಲಾಭ ಅಂತ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೂ ಕೂಡ, ಅನುಭವ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇದೆ. ಆದ್ರಿಂದ ಚಿಕ್ಕ ಚಿಕ್ಕ ಸಂಕಲ್ಪಗಳನ್ನ ಮಾಡ್ತಾ, ಹೆಜ್ಜೆಯನ್ನ ಇಡ್ತಾ, ಡಿಟರ್ಮಿನೇಷನ್ ಇಂದ ಅದರ ಲಾಭ ಏನು ಅಂತ ಹೇಳ್ಬಿಟ್ಟು ತಿಳಿದುಕೊಂಡು ಅದನ್ನ ತೊಡಗಿಸ್ತಾ, ಎಲ್ಲರೊಂದಿಗೂ ಯಾವಾಗ್ಲೂ ತೊಡಗಿಸ್ತಾ ಹೋದ್ವಿ, ಯಾವುದೇ ಭೇದ ಭಾವ, ಕಂಡೀಷನ್ಸ್ ಇಲ್ಲದೆ, ಮತ್ತು ಸ್ವೀಕಾರದ ಮನೋಭಾವನೆಯನ್ನ ಹೊಂದಿದ್ವಿ, ನಮ್ರತೆಯ ಗುಣವನ್ನ ನಾವು ಧಾರಣೆ ಮಾಡ್ಕೊಂಡ್ವಿ ಅಂತಂದ್ರೆ ಎಲ್ಲಾ ಗುಣಗಳನ್ನ ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮತ್ತು ಅವುಗಳು ನಮ್ಮ ಮೌಲ್ಯಗಳಾಗ್ತವೆ, ನಮ್ಮ ವ್ಯಕ್ತಿತ್ವದ ಭಾಗಗಳಾಗ್ತವೆ. ಇದರಿಂದ ನಮ್ಮ ಭಾಗ್ಯನೇ ಬದಲಾವಣೆ ಆಗುತ್ತೆ, ನಮ್ಮ ಜೀವನ ಸಂಬಂಧಗಳು ಸುಂದರವಾಗ್ತವೆ, ನಮ್ಮ ಜೀವನ ಉನ್ನತಿಯನ್ನ ಹೊಂದುತ್ತಾ ಹೋಗುತ್ತೆ, ನಮ್ಮ ಎಲ್ಲಾ ಗುರಿಗಳನ್ನ ನಾವು ಸಹಜವಾಗಿ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ, ಯಶಸ್ಸನ್ನ ಪಡೀಲಿಕ್ಕೆ ಸಾಧ್ಯ ಇದೆ. ಖಂಡಿತವಾಗ್ಲೂ ನೀವು ಕೂಡ ನಿಮ್ಮ ಮೌಲ್ಯಗಳನ್ನ ಗುರುತಿಸಿ ಆ ಗುಣಗಳನ್ನ ಒಂದೊಂದಾಗಿ ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ, ಅದರ ಅನುಭವವನ್ನ ನೀವು ಕೂಡ ಮಾಡಿ ಅಂತ ಹಾರೈಸ್ತಾ, ಸೊ ಇದೇ ರೀತಿಯ ಆಧ್ಯಾತ್ಮಿಕ ಜ್ಞಾನದ ಆಧಾರಿತವಾಗಿ ವಿಡಿಯೋಗಳನ್ನ ನೀವು ಕೇಳಲಿಕ್ಕೆ ಬಯಸ್ತೀರಾ ಅಂತಂದ್ರೆ ಅನಘಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಆಗಿ ಇಟ್ಕೊಳ್ಳಿ, ಮತ್ತು ಈ ಮಾಹಿತಿಯನ್ನ ನಿಮ್ಮ ಮಿತ್ರ ಸಂಬಂಧಿಗಳೊಂದಿಗೂ ಕೂಡ ಹಂಚ್ಕೊಳ್ಳಿ. ಇದರಿಂದ ಅವ್ರಿಗೂ ಕೂಡ ಲಾಭ ಸಿಗುವಂತೆ ಆಗ್ಲಿ ಅಂತ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೊಂದು ಸುಂದರವಾದ ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ಓಂ ಶಾಂತಿ.